ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಆಗೋಗಂತ ತುಂಬ ಚೆನ್ನಾಗಿದೆ ಡಿಸೈನು. ಇದು ಕಲರ್ ಕಾಂಬಿನೇಷನ್ ನೋಡಿ, ನೇವಿ ಬ್ಲೂ ಮತ್ತು ರಸ್ಟ್ ಆರೆಂಜ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸಿಂಪಲ್ ಡಿಸೈನು. ಆ್ಯಕ್ಚುಲಿ ಇದು ಹಾಕಿರೋ ಡಿಸೈನ ಫ್ರೆಂಡ್ಸ್, ಬಿಗಿನರ್ಸ್ಗೋಸ್ಕರ ಇನ್ನೂ ಒಂದು ಸರಿ ತೋರಿಸ್ತಾ ಇದ್ದೀನಿ. ನೋಡಿರೋದಾದರೆ ಸ್ಕಿಪ್ ಮಾಡ್ಬೋದು. ಸೊ ಆ್ಯಸ್ ಯೂಶ್ವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ದಾರನ ತೊಗೊಂಡು ಬರೋಣ. ನೀಡಲ್ಲಿಂದ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ತೀನಿ. ದಾರ ತೊಗೊಬಂದು ಲಾಕ್ ಮಾಡಿ ಟೈಟ್ ಮಾಡೋಣ. ಅಲ್ಲಿಂದ 2 ಚೈನ್ಸ್ ಹಾಕೋಣ. 1 ಚೈನ್, 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ 2 ಚೈನ್ ಎಲ್ಲ ಹಾಕಿದ್ದೀವಿ, ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯ್ತಲ್ವ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಡಬಲ್ ಕ್ರೋಶೆನ. ಒಟ್ಟು 7ರಿಂದ 8 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 7 ಆದರೂ ಆಗ್ಬೋದು, ಇಲ್ಲ 8 ಆದರೂ ಆಗ್ಬೋದು. ಡಬಲ್ ಕ್ರೋಶೆಸ್ಸು ಒಂದೇ ಲೆಂತಲ್ಲಿ 8 ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಡಿ, ತುಂಬ ಹತ್ರನೂ ಬೇಡ, ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಡಬೇಕು. ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ 1, 2 ದಾರ 1 ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಒಟ್ಟು 8 ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು ಸೇಮ್ ಲೆಂತಲ್ಲಿ 8 ಕಂಬಗಳನ್ನ ಮಾಡ್ಕೋಬೇಕು. 8 ಕಂಬ ಮಾಡ್ಕೊಂಡು ನಾವು ಇವಾಗ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮೀಡಿಯಮ್ ಸೈಜ್ ಬೀಡ್ಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಗೋಲ್ಡ್ ಆದರೂ ಸರಿ, ಡಲ್ ಬೀಡ್ಸ್ ಆದರೂ ನಡೆಯುತ್ತೆ. ಆ ಸಾರಿಗೆ ಮ್ಯಾಚ್ ಆಗೋ ಥರ ತೊಗೊಳ್ಬೋದು. ಸೊ ಒಂದೇ ಸತಿ 4 ಬೀಡನ್ನ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡು 4ನ ನೀಡಲ್ಗೆ ತೊಗೊಂಡು ಈ ರೀತಿ ದಾರಾನ ತೊಗೊಂಡು ಇನ್ಸರ್ಟ್ ಮಾಡಿ 4 ಬೀಡು ಒಂದೇ ಸತಿ ಹಾಕ್ತೀನಿ, ಇಲ್ಲ ಎರಡೆರಡು ಒಂದೊಂದು ಸತಿ ತೊಗೊಂಡ್ರು ನಡೆಯುತ್ತೆ. ಒಟ್ಟು 4 ಬೀಡನ್ನ ಹಾಕಬೇಕು. 4 ಬೀಡ್ ಹಾಕಿ ಇದನ್ನು ಬೀಡ್ ಲಾಕ್ ಮಾಡಿ ಆದರೂ ಎಳಿಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ನೋಡಿ, ಇಲ್ಲಿ ಥ್ರೆಡ್ ಇರುತ್ತೆ, ಥ್ರೆಡ್ ಅಲ್ಲಿ ಕೂಡ ನೀವು ನೀಡಲ್ನ ಹಾಕಿ ಈ 2 ದಾರ ಸೇರಿ 1 ಮಾಡ್ಕೋಬೋದು. ಸೊ ಬೀಡ್ ಲಾಕ್ ಕೂಡ ಮಾಡಿಬಿಟ್ಟು ಟೈಟ್ ಮಾಡ್ಕೋಬೋದು. ಅವಾಗ ಕೂಡ ನಮಗೆ ಈ ಥರ ಡೈಮಂಡ್ ಶೇಪ್ ಬರುತ್ತೆ. ಇಲ್ಲ ಈ ರೀತಿ ಥ್ರೆಡ್ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು ಕೂಡ ಲಾಕ್ ಮಾಡ್ಕೋಬೋದು. ಸೊ ನಾವು ನೀಡಲ್ ಈ ರೀತಿ ಇಟ್ಕೊಂಡಿದ್ದೀವಿ ಅಲ್ವಾ, ಈ ಥರ ಇದೆ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಲ್ಲಿ ನೀಡಲ್ಗೆ ಥ್ರೆಡ್ಡಿಗೆ ಮಧ್ಯದಲ್ಲಿ ಲೆಫ್ಟ್ ಸೈಡ್ಗೆ ಪಾಸ್ ಮಾಡಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಬಿಟ್ಟು ಅದ್ರ ಮೇಲೆ 2 ಚೈನ್ ಎಕ್ಸ್ಟ್ರಾ ಹಾಕೋತೀನಿ ಫ್ರೆಂಡ್ಸ್. ಅದು 1 ಚೈನ್ ಲೆಕ್ಕ ಬರುತ್ತೆ ಲಾಕ್ ಆದಾಗ. ಅದು 1 ಚೈನು ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಬೀಡ್ ಇದೆ ಅಲ್ವಾ, ನೆಕ್ಸ್ಟ್ 2 ಬೀಡ್ ಮಧ್ಯ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಬೀಡ್ ಮಧ್ಯೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಬೀಡ್ ಸೆಂಟರಲ್ಲಿ ಈ ರೀತಿ ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಈವನ್ 4 ಚೈನ್ ಹಾಕ್ಕೊಂಡ್ರು ನಡೆಯುತ್ತೆ, 3 ಚೈನ್ ಹಾಕ್ಕೊಂಡ್ರು ನಡೆಯುತ್ತೆ. ಸ್ವಲ್ಪ ಟೈಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಆ ಎಡ್ಜ್ ಬರಬೇಕಲ್ವ ನಮಗೆ, 3 ಚೈನ್ ಎಡ್ಜು ಆ ಥರ ಬರಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಬೀಡ್ ಮಧ್ಯ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 3 ಬೀಡ್ಗೆ ಅರೌಂಡ್ ನಾವು ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕು. ಈ ಥರ 4 ಬೀಡ್ಸ್ ಅರೌಂಡು 3 ಚೈನ್ ನಾನು ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1, 2 ದಾರ 1 ಈ ಥರ ಕಂಬನ ಮಾಡ್ಕೊಂಡು ಹೋಗಬೇಕು. ಮತ್ತು ಪಕ್ಕದಲ್ಲಿ ಇದೇ ರೀತಿ 8 ಕಂಬಗಳನ್ನ ಮಾಡ್ಕೋತೀನಿ. ಸೊ ಇವಾಗೇನು ಸ್ಟಾರ್ಟಿಂಗ್ 8 ಕಂಬ ಹಾಕಿ ನಾನು 4 ಬೀಡ್ಸ್ ಹಾಕಿದ್ದೀನಿ. 4 ಬೀಡ್ಸ್ ಅರೌಂಡು 3 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಅಲ್ಲಿ ಲಾಕ್ ಇರುತ್ತೆ ಅಲ್ವಾ, ಆ ಥ್ರೆಡ್ ಒಳಗೆ ನೀಡಲ್ನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೋಬೋದು. ಈ ರೀತಿ ಮತ್ತೆ 8 ಕಂಬಗಳನ್ನ ಹಾಕ್ಕೊಳ್ಳೋಣ ಸೇಮ್ ಲೆಂತಲ್ಲಿ. ಸೊ 8 ಡಬಲ್ ಕ್ರೋಶೆಸ್ನ ಆದಮೇಲೆ 8 ಡಬಲ್ ಕ್ರೋಶೆಸ್ ಆದಮೇಲೆ 3 ಚೈನ್ನ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿ ನಮಗೆ ಕುಚ್ಚು ಬರುತ್ತೆ.
8 ಕಂಬಗಳಾದಮೇಲೆ ಕುಚ್ಚು ಬರುತ್ತೆ. ನಿಮಗೆ ಇಷ್ಟು ಗ್ಯಾಪ್ ಬೇಡ ಅಂದರೆ ಫ್ರೆಂಡ್ಸ್ 7 ಡಬಲ್ ಕ್ರೋಶೆ 6 ಡಬಲ್ ಕ್ರೋಶೆ ಕೂಡ ಹಾಕೋಬೋದು. ನಿಮಗೆ ಗ್ಯಾಪ್ ಹತ್ರ ಬರುತ್ತೆ ಅಂದರೆ ಕುಚ್ಚು ಈ ಡಿಸೈನು ಬೀಡ್ಸ್ದು ಡಿಸೈನು ಡೈಮಂಡ್ ಶೇಪಲ್ಲಿ ಇದೆಯಲ್ಲ ಅದು ಹತ್ತಿರ ಬರುತ್ತೆ. ಸೊ ಜಸ್ಟ್ ಕಂಬಗಳನ್ನ ಹಾಕ್ಕೊಂಡು ಹೋಗೋದು, ಸೆಂಟ್ರಲ್ಲಿ ಒಂದು ಕುಚ್ಚಿಗೆ ಪ್ಲೇಸ್ ಮಾಡಬೇಕು, ಒಂದು ಕಡೆ ಡೈಮಂಡ್ ಶೇಪಲ್ಲಿ ಬೀಡನ್ನ ಹಾಕ್ಕೊಳ್ಳೋದು. ತುಂಬ ಈಸಿ ಡಿಸೈನು ಫ್ರೆಂಡ್ಸ್, ಬೇಗ ಆಗೋಗುತ್ತೆ. ಬರೀ ಕಂಬಗಳು ಬಂದರೆ ಸಾಕು ನಿಮಗೆ. ಸೊ ಒಂದೇ ಲೆಂತಲ್ಲಿ ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೊಂಡೋದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡೋಣ. 4 ಬೀಡ್ಸ್ನ ಒಂದೇ ಸತಿ ತೊಗೊತೀನಿ ನಾನು, ಒಂದೇ ಸತಿ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಾಂದರೆ ಎರಡೆರಡನ್ನ ಒಂದೊಂದು ಸತಿ ಇನ್ಸರ್ಟ್ ಮಾಡಿ 4 ಬೀಡು ದಾರಾಗಿ ಥರ ಇನ್ಸರ್ಟ್ ಮಾಡಿಬಿಟ್ಟು ಪಾಸ್ ಮಾಡಿ. ಸೊ ಇವಾಗ ಬೀಡ್ ಲಾಕ್ ಮಾಡಿ ಲೆಫ್ಟ್ ಹ್ಯಾಂಡ್ ದಾರನ ಎಳ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್, ಬೀಡ್ ಲಾಕ್ ಮಾಡಿ ಎಳ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ, ಕಂಬದ ಮೇಲುಗಡೆ 2 ಥ್ರೆಡ್ ಇರುತ್ತೆ. ಫಸ್ಟ್ ಥ್ರೆಡ್ ಒಳಗಡೆ ನಾನು ನೀಡಲ್ನ ಹಾಕ್ತೀನಿ. ಫಸ್ಟ್ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಈ 2 ದಾರ ಸೇರಿ ಒಂದು ಮಾಡ್ಕೊತೀನಿ. ಒಂದು ಮಾಡಿಕೊಂಡು ಈ ಡೈಮಂಡ್ ಶೇಪ್ ಏನಿದೆ ನೋಡಿ, ರೈಟ್ ಸೈಡಿಗೆ ತೊಗೊಂಡು ನಾವು ಲೆಫ್ಟ್ ಸೈಡಿಗೆ ಈ ಥರ ಪಾಸ್ ಮಾಡ್ಕೋಬೇಕು. ಅಂದರೆ ಥ್ರೆಡ್ಡು ನೀಡಲಿಂದ ಪಾಸ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ಸ್ನ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 2 ಬೀಡ್ ಸೆಂಟ್ರಲ್ಲಿ ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೋತೀನಿ. ಸೊ ಟೈಟ್ ಮಾಡಬೇಕು ಇಲ್ಲಿ, ಯಾಕಂದರೆ ಅದು ನಮಗೆ ಎಡ್ಜ್ ಕಾಣಿಸ್ಬೇಕು, ಸೆಂಟರ್ ಕಾಣಿಸ್ಬೇಕು ಟೈಟ್ ಮಾಡಿರೋದು, ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬ ಹಾಕೋದು. 3 ಬೀಡ್ಸಿಗೆ ಈ ಥರ ಮಾಡೋದು ಫ್ರೆಂಡ್ಸ್ ಅಷ್ಟೇ, 4th ಬೀಡಿಗೆ ಬೇಡ. 3 ಬೀಡ್ಸಿಗೆ ಈ ಥರ ಮಾಡಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಈಗ ಫ್ರೆಂಡ್ಸ್ ಇಲ್ಲಿ 4 ಬೀಡ್ಸ್ ಹಾಕಿದ್ದೀನಲ್ಲ, ಈವನ್ 6 ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಇಲ್ಲ 5 ಬೀಡ್ಸ್ ಹಾಕ್ಕೊಂಡ್ರೂ ಅದು ಫ್ಲವರ್ ಶೇಪ್ ಕಾಣಿಸುತ್ತೆ. 5 ಬೀಡ್ ಹಾಕಿದ್ರೆ ಸ್ಟಾರ್ ಶೇಪ್ ಕಾಣುತ್ತೆ, 6 ಬೀಡ್ ಹಾಕಿದ್ರೆ ಫ್ಲವರ್ ಶೇಪ್ ಕಾಣಿಸುತ್ತೆ. ಸೊ ನಾನು 6 ಬೀಡ್ಸ್ದು ತೋರಿಸಿದ್ದೀನಿ. ಇಲ್ಲಿ 4 ಬೀಡ್ಸ್ ಅಷ್ಟೇ ಹಾಕ್ತಾಯಿದ್ದೀನಿ. ಕಸ್ಟಮರ್ ಡಿಸೈನ್ ತೋರಿಸಿ ಈ ಡಿಸೈನ್ ಬೇಕಂತ ಕೇಳಿದ್ಕೆ ಇದೇ ಥರ ಹಾಕ್ತಾಯಿದ್ದೀನಿ. ಸೊ ಇಷ್ಟು ನೀಟಾಗಿ ಬರುತ್ತೆ. ಕಂಬಗಳಂತೂ ಒಂದೇ ಸಮ ಲೆಂತ್ ತುಂಬ ಸೇಮ್ ಇದ್ದರೆ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಅಲ್ಲಿ 3 ಚೈನ್ ಇರೋ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳೋಣ. ಇಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿ. ಈವನ್ ನಿಮ್ಗೆ ಇನ್ನೂ ಸಿಂಪಲ್ ಆಯಿತು ಅಂದರೆ ನೀವು 8 ಕಂಬ ಹಾಕಿದ್ದೀರಲ್ಲ, 4 ಕಂಬ ಆದಮೇಲೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಕಸ್ಟಮರ್ ಯಾವ ರೀತಿ ಕೇಳಿದರೆ ಅದೇ ರೀತಿ ಹಾಕಿದ್ದೀವಿ. ಬೇಕಂದರೆ ನೀವು 4 ಕಂಬ ಆದಮೇಲೆ 8 ಕಂಬದಲ್ಲಿ ಸೆಂಟ್ರಲ್ಲಿ ಒಂದು ಚಿಕ್ಕ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವಾಗ ಕುಚ್ಚು ಕಟ್ಟಿದ್ದೀನಿ. 137 ದಾರ ಸುತ್ತಕೊಂಡು ಸ್ವಲ್ಪ ಲೆಂತಿಯಾಗೇ ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಸಾರಿಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು, ತುಂಬ ನೀಟಾಗಿ ಕಾಣಿಸ್ತಾಯಿತ್ತು. ಸೊ ಬಿಗಿನರ್ಸ್ ಆದರೆ ಸಿಂಪಲ್ ಡಿಸೈನ್ ಬೇಕಂತ ಹುಡುಕ್ತಾಯಿದ್ರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ತುಂಬ ನೀಟಾಗೆ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೇ ಡಿಸೈನು ಪುಟ್ಟದಾಗೆ ಫ್ಲೀಟ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಪಲ್ಲು ಇಟ್ಕೊಂಡ್ರು ತುಂಬ ನೀಟಾಗಿ ಬರುತ್ತೆ ಡಿಸೈನು. ಖಂಡಿತ ಟ್ರೈ ಮಾಡಿ. ಈವನ್ ವಿತೌಟ್ ಕುಚ್ಚು ಆದ್ರೂ ಇದು ಚೆನ್ನಾಗಿ ಬರುತ್ತೆ. ಬರೀ ಅಷ್ಟೇ ಡಿಸೈನ್ ಕುಚ್ಚು ಪ್ಲೇಸಲ್ಲೂ ಇದೇ ಡಿಸೈನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400, 350 400 ಒಳಗಡೆ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಇನ್ನೂ ಚಾರ್ಜ್ ಮಾಡೋರು ಇರ್ತಾರೆ. ನೋಡಿಕೊಂಡು ನೀವು ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.